ಪ್ರೀತಿ ವಿಚಾರಲ್ಲಿ ಮನಸ್ಸು ಕೊಟ್ಟಿರೋರಿಗೆ ಎಷ್ಟೋ ಜನಗಳಿಗೆ ಈ 3 ವಿಚಾರಗಳು ಗೊತ್ತೇ ಇರಲ್ಲ ಆ್ಯಕ್ಚುಲಿ. ಇವತ್ತಿನ ವಿಡಿಯೋದಲ್ಲಿ ವೆರಿ ಶಾರ್ಟ್ ಒಂದು ಟೈಮಲ್ಲಿ ಅಂದರೆ ತುಂಬ ಲೆಂದಿಯಾಗಿ ತಗೊಂಡೋಗಲ್ಲ. ನಾನು ಕೆಲವು ವಿಚಾರಗಳನ್ನು ಹೇಳ್ತಾ ಹೋಗ್ತೀನಿ. ಈ ವಿಚಾರಗಳು ನಿಮ್ಗೆ ನೆನಪಿರಬೇಕು. ಮನಸ್ಸು ಕೊಟ್ಬಿಟ್ಟ ಮೇಲೆ ಅದಾದ್ಮೇಲೆ ನೀವು ಬಿಡು ನಾನು ಹಂಗೆ ಇದ್ಬಿಡ್ತೀನಿ. ಇದೇ ಥರ ನಂದು ನಾನು ಅನ್ಕೊಂಡಿದ್ದ ಥರ ಪ್ರೀತಿ ಇರುತ್ತೆ. ಇದೆಲ್ಲ ಅಲ್ಲ. ಇಲ್ಲಿ ಕೆಲವು ವಿಚಾರಗಳನ್ನು ತಿಳಿಸ್ತೀನಿ. ಇದು ಕೂಡ ಗೊತ್ತಿದ್ರೆ ನಿಮ್ಗೆ ಒಳ್ಳೇದು. ಆ ಪ್ರೀತಿನಲ್ಲೂ ಕೂಡ ನೀವು ಜಯಿಸ್ತೀರಾ ಅಂತ ನಾನು ಹೇಳ್ತೀನಿ. ಅಂದ್ರೆ ಗೆಲ್ತೀರಾ ಅಂತ ಹೇಳ್ತಾ ಇದ್ದೀನಿ. ಸೊ ಏನು ಅಂತ ನೋಡೋಣ ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಆ್ಯಂಡ್ ಕೌನ್ಸಿಲಿಂಗ್ ಬೇಕಾ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಓಕೆ. ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ನಿಮ್ಮ ಪ್ರೀತಿ ತುಂಬ ಟಫ್ ಆಗಬಹುದು ಆ್ಯಕ್ಚುಲಿ. ನೀವು ಅನ್ಕೊಳ್ತೀರಿ ಶುರುವಾತಲ್ಲಿ ಏನಿದೆ ಆ ಒಂದು ಪೀರಿಯಡು, ಅದೇ ಥರ ನನ್ನ ಪ್ರೀತಿ ಕೊನೆವರೆಗೂ ಇದ್ಬಿಡುತ್ತೆ. ಸೊ ಇದನ್ನ ಎಷ್ಟೋ ಜನ ಅನ್ಕೊಂಡಿರ್ತಾರೆ. ಬಟ್ ನಾನು ಹೇಳ್ತೀನಿ ಡೆಪ್ತ್ ಏನಂತ ಹೇಳಿದ್ರೆ, ನಿಮ್ಮ ಮಧ್ಯೆ ಎಷ್ಟೋ ಜಗಳಗಳು ಹುಟ್ಟುತ್ತವೆ. ಯಾರೋ ಮಧ್ಯೆ ಮೂರನೇ ವ್ಯಕ್ತಿನೂ ಬರಬಹುದು, ಅಥವಾ ಬರದೇನೆ ಸಿಚುವೇಶನಿಂದ ಪ್ರಾಬ್ಲಮ್ಗಳು ಸ್ಟಾರ್ಟ್ ಆಗ್ಬೋದು. ನಿಮಗೆ ನಾನೇನೋ ಒಂದು ಅನ್ಕೊಂಡು ಬಂದನಲ್ಲ, ಇದು ಹಿಂಗಾಗೋಯ್ತಲ್ಲ ನನ್ನ ಲೈಫು, ಈ ಥರ ಕೊರಗುವಂಥ ಸಿಚುವೇಶನು ಬರುತ್ತೆ. ಬಿಕಾಸ್ ಲೈಫಲ್ಲಿ ಅಪ್ಸ್ ಆ್ಯಂಡ್ ಡೌನ್ ನಮ್ಗೆ ಗೊತ್ತಿಲ್ಲ. ವಿ ಡೋಂಟ್ ನೋ ನೆಕ್ಸ್ಟ್ ಏನಾಗುತ್ತೆ, ನೆಕ್ಸ್ಟ್ ನಮ್ಗೇನೂ ಗೊತ್ತೇ ಇಲ್ಲ ಆ್ಯಕ್ಚುಲಿ. ಬಟ್ ಟಫ್ ಆಗುವಂಥ ಸಿಚುವೇಶನ್ಸ್ ಬಂದರೂ ನಾನು ರೆಡಿ. ನಾನು ಹೆಂಗೆ ಬಂದರೂ ನನ್ನ ಲೈಫಲ್ಲಿ ಹ್ಯಾಂಡಲ್ ಮಾಡೋಕೆ ರೆಡಿ ಇದ್ದೀನಿ ಅಂತ ನಿಂತ್ಕೋಬೇಕು. ಯಾಕೆ ಅಂತ ಹೇಳಿದ್ರೆ, ಹಿಂಗೆ ಒಂದೇ ಲೆವೆಲ್ ಪೀಕಲ್ಲಿ ಹೋಗುತ್ತೆ ಆ ಥರ ಅನ್ಕೊಂಬಿಡ್ಬೇಡಿ. ಅಥವಾ ಸಿನಿಮಾದಲ್ಲಿ ಏನು ಬರುತ್ತೆ ಹಂಗೆ ನನ್ನ ಲೈಫ್ ಇರುತ್ತೆ ಅನ್ಕೊಳ್ಬೇಡಿ. ಅದು ಸಿನಿಮಾ ಸ್ಕ್ರಿಪ್ಟ್ ಆಗಿರುತ್ತೆ. ಬಟ್ ನಾನು ಹೇಳೋದು, ಬದುಕಲ್ಲಿ ಯಾವುದೇ ಟಫ್ ಮೂಮೆಂಟ್ ಇದ್ರೂ ನಾನು ಇವರೊಟ್ಟಿಗೆ ಇರ್ತೀನಿ ಆ್ಯಂಡ್ ಆ ಟಫ್ ಮೂಮೆಂಟ್ನ ನಾನು ಫೇಸ್ ಮಾಡ್ತೀನಿ ಅನ್ನೋದು ಒಂದು ಮೆಂಟಾಲಿಟಿ ಇರಲಿ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಎರಡನೇದು ಏನಂತ ಹೇಳಿದ್ರೆ, ಎಷ್ಟು ಕ್ಲೋಸ್ ಆಗಿ ಖುಷಿಯಾಗಿದ್ದೀರೋ ಅಷ್ಟೇ ಒಬ್ಬಂಟಿತನೂ ಬಂದ್ಬಿಡ್ಬೋದು. ಹೆಣ್ಣಾಗಿರ್ಬೋದು, ಗಂಡಾಗಿರ್ಬೋದು. ಯಾಕೆ ಅಂತ ಹೇಳಿದ್ರೆ, ಇವತ್ತಿಗಿರೋ ಮನಸ್ಥಿತಿ ನಾಳೆಗೂ ಚೇಂಜ್ ಆಗ್ಬೋದು, ಚೇಂಜ್ ಆಗದೇನೂ ಇರ್ಬೋದು. ನಾವು ಎಲ್ಲರೂ ಬಯಸೋದೇನು, ಚೇಂಜ್ ಆಗಬಾರ್ದು, ಖುಷಿಯಾಗಿ ಚೆನ್ನಾಗಿರಲಿ ಅಂತಲೇ ಬಯಸೋದು. ಆದರೆ ಹೇಳೋಕ್ಕಾಗಲ್ಲ. ಸೊ ಚೇಂಜ್ ಆಗೋ ಒಬ್ಬಂಟಿತನ ಅನುಭವಿಸೋ ಪರಿಸ್ಥಿತಿ ಬಂದ್ರೂ ಕೂಡ ಅಷ್ಟೇ ಪ್ರೀತಿಯಿಂದ ಆ ಒಬ್ಬಂಟಿತನೂ ಕೂಡ ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಹಂಗಂತ ಅವ್ರು ದೂರ ಮಾಡಿ ಅಂತಲ್ಲ. ಬರೋ ಸಿಚುವೇಶನ್ಸ್ ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಅದನ್ನು ಅಕ್ಸೆಪ್ಟ್ ಮಾಡ್ಕೊಂಡಾಗಲೇ ಫೇಸ್ ಮಾಡೋಕೆ ಸಾಧ್ಯ. ನಾನು ಹೇಳೋದು, ಎಷ್ಟೋ ಜನ ಪ್ರತಿ ಸಿಚುವೇಶನ್ಸ್ ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ. ಡಿಪ್ರೆಷನ್ ಹೊರಟೋಗ್ಬಿಡ್ತಾರೆ, ಪ್ರಾಬ್ಲಮ್ ಅಂತ ಹೊರಟೋಗ್ಬಿಡ್ತಾರೆ, ಪ್ರಾಬ್ಲಮ್ ಅಂತ ಹೆದರಿ ಬಿಡ್ತಾರೆ. ಅಲ್ಲ ಆ್ಯಕ್ಚುಲಿ ಎಲ್ಲದನ್ನು ಕೂಡ ವಿ ಹ್ಯಾವ್ ಟು ಫೇಸ್ ಇಟ್. ಅದಕ್ಕೆ ಹೇಳ್ತಿದ್ದೀನಿ, ನೀವೇನು ಶುರುವಾತಲ್ಲಿ ಇರ್ತೀರಿ ಹಾಗೆ ಇರೋಕ್ಕೆ ಸಾಧ್ಯ ಇಲ್ಲ. ಒಬ್ಬಂಟಿತನೂ ನಿಮಗೆ ಜೊತೆಗಿರ್ತಾರೆ, ಒಬ್ಬಂಟಿತನೂ ಫೀಲ್ ಆಗಿ ಹೋಗುತ್ತೆ. ಆವಾಗಲೂ ಕೂಡ ಆ ಫೇಸ್ನ ಹೆಂಗೆ ಹ್ಯಾಂಡಲ್ ಮಾಡ್ಬೇಕು, ಹೆಂಗೆ ಅವ್ರೊಟ್ಟಿಗೆ ಮೂವ್ ಆನ್ ಆಗ್ಬೇಕು, ಹೆಂಗೆ ಅವ್ರನ್ನ ನಾನು ಟ್ರೀಟ್ ಮಾಡ್ಬೇಕು ಅನ್ನೋದು ನೀವು ಕಲಿಬೇಕು ಆ್ಯಕ್ಚುಲಿ. ಗೊತ್ತಿಲ್ಲ, ನನಗೇನು ಗೊತ್ತಾಗ್ತಿಲ್ಲ ಅಂತ ಹೇಳಿದ್ರೆ ಕಾಂಟ್ಯಾಕ್ಟ್ ಮಾಡಿ, ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ. ಸೊ ಕೌನ್ಸಿಲಿಂಗ್ ಅಂತ ಮಾಡ್ತೀವಿ. ನಿಮ್ಮ ಸಿಚುವೇಶನ್ಸ್ ಏನಿದೆ ನೋಡ್ಕೊಂಡು ನಿಮಗೆ ಸಜೆಸ್ಟ್ ಮಾಡ್ತಾ ಹೋಗ್ತೀವಿ. ಬಟ್ ಚಾರ್ಜಸ್ ಇರುತ್ತೆ. ಓಕೆ. ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ತುಂಬಾ ಟಾರ್ಚರು ಅನಿಸ್ಬೋದು ನಿಮ್ಗೆ ಆ ರಿಲೇಶನ್ಶಿಪ್ಪು. ಎಷ್ಟು ಸ್ವೀಟ್ ಹೇಳ್ತೀವಲ್ಲ, ಲೈಕ್ ನಿನ್ನನ್ನು ಪಡ್ಕೊಂಡಿರೋದು ನಾನೇ ಅದೃಷ್ಟವಂತ, ನಿಜವಾಗ್ಲೂ ನನ್ನ ಲೈಫಲ್ಲಿ ನಿನ್ನಂಥ ವ್ಯಕ್ತಿ ಸಿಗದೆ ಹೋಗಿದ್ರೆ ನಿಜವಾಗ್ಲೂ ನಾನು ಏನು ಹೇಗಿರ್ತಿದ್ನೋ ಗೊತ್ತಿಲ್ಲ. ಈ ಥರದ್ದೆಲ್ಲ ಶುರುವಾತಲ್ಲಿ ಮಾತಾಡಿರ್ತೀವಿ. ಆಮೇಲೆ ಅದೇ ವ್ಯಕ್ತಿ, ಅದೇ ಮಾತು, ಅದೇ ಸಿಚುವೇಶನ್ಸಿಂದ ಏನಾಗುತ್ತೆ ನಮಗೆ, ಸಿಚುವೇಶನ್ ಬೇರೆ ಆಗಿರುತ್ತೆ. ಅದರಿಂದ ಏನು ಅನ್ಸಿರುತ್ತೆ, ಟಾರ್ಚರ್ ಅನ್ಸಿರುತ್ತೆ. ಅವ್ನ ಮಾತುಗಳು ಕಂಡ್ರೆ ನಂಗೆ ಆಗ್ತಿಲ್ಲ, ಉರಿತಾ ಇದೆ ನನಗೆ, ಅವ್ನ ಮಾತು ಆಗ್ತಿಲ್ಲ ಅಂತ ಅದೇ ಹೇಳ್ತೀವಿ ನಾವು ಆ್ಯಕ್ಚುಲಿ. ಸೊ ಅಂಥ ಸಿಚುವೇಶನು ಬಂದ್ಬಿಡುತ್ತೆ. ಆವಾಗಲೂ ಕೂಡ ಅಷ್ಟೇ ಪೇಷನ್ಸ್ ಇಂದ ಇಟ್ಕೊಂಡು ಆ ರಿಲೇಶನ್ಶಿಪ್ನ ಗೆಲ್ಲಬೇಕು ನಾನು ಹೇಳೋದು. ಆವಾಗಲೇನೆ, ಇಲ್ಲ ಪ್ರಾಬ್ಲಮ್ ಆಗಿದೆ ಅಂತ ಓಡೋಗ್ಬಿಟ್ರೆ ಯಾವ ಸಂಬಂಧದಲ್ಲೂ ಕೂಡ ನೀವು ಸರಿಯಾಗಕ್ಕೆ ಸಾಧ್ಯ ಇಲ್ಲ. ಸಂಬಂಧದಲ್ಲಿ ಪ್ರಾಬ್ಲಮ್ ಅಂದ ತಕ್ಷಣ ಓಡೋಗ್ಬಿಡ್ಬೇಡಿ. ಇನ್ನೊಬ್ಬ ವ್ಯಕ್ತಿ ಸೆಲೆಕ್ಟು ಮಾಡಿಬಿಡ್ಬೇಡಿ. ಅದೇ ವ್ಯಕ್ತಿಯೊಟ್ಟಿಗಿದ್ದು ಹೇಗೆ ಅವ್ರನ್ನ ಲೈಕ್ ಹ್ಯಾಂಡಲ್ ಮಾಡಬೇಕು, ಹೇಗೆ ಗೆಲ್ಲಬೇಕು ಆ ರಿಲೇಶನ್ಶಿಪ್ನ ಅನ್ನೋದನ್ನು ಕಲೀರಿ. ಆ್ಯಂಡ್ ಕಲಿತು ಪೇಷನ್ಸಿಂದ ಇದ್ದು ಅದನ್ನು ಜಯಿಸಿರಿ. 100% ಪಾಸಿಬಿಲಿಟಿ ಇದೆ. ನಾನು ಈ 3 ವಿಚಾರನ ಶೇರ್ ಮಾಡಬೇಕು ಅನಿಸ್ತು. ಬಿಕಾಸ್ ಎವ್ರಿಡೇ ಕೌನ್ಸಿಲಿಂಗಲ್ಲಿ ಹೊಸ ವ್ಯಕ್ತಿಗಳ ಮುಖಾಂತರ ಅವ್ರ ಪ್ರಾಬ್ಲಮ್ ಕೇಳಿದಾಗ ಅಥವಾ ಅವ್ರ ಮೆಂಟಾಲಿಟಿ ಸ್ಟಡಿ ಮಾಡಿದಾಗ ನನಗೆ ಅದು ಗೊತ್ತಾಗಿರ್ತಕ್ಕಂಥ ಕೆಲವು ವಿಚಾರಗಳನ್ನು ನಾನು ವಿಡಿಯೋ ಮುಖಾಂತರ ಶೇರ್ ಮಾಡ್ತಾ ಇದ್ದೀನಿ. ಏನು ಅನ್ನಿಸ್ತು ವಿಡಿಯೋ ಅದನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಆದಷ್ಟು ಬೇಗ 50K ಹಿಟ್ ಆಗಲಿ ಫ್ಯಾಮಿಲಿ, 50K ಸಬ್ಸ್ಕ್ರೈಬರ್ ಫ್ಯಾಮಿಲಿ ಕಂಪ್ಲೀಟ್ ಆಗಲಿ ಅಂತ ಹೇಳ್ತಾ, ಆ್ಯಂಡ್ ಆದಷ್ಟು ಬೇಗ ನಾನು ಏನಂತ ಹೇಳಿದ್ರೆ ಒಂದು ಈ ಬುಕ್ನ ರೆಡಿ ಮಾಡ್ತಾ ಇದ್ದೀನಿ, ಡಿಜಿಟಲ್ ಪ್ರಾಡಕ್ಟ್ನ ರೆಡಿ ಮಾಡ್ತಾ ಇದ್ದೀನಿ. ಸೊ ಯಾರಿಗೆಲ್ಲ ಬೇಕು, ಸೊ ಪರ್ಸನಲಿ ನನ್ನ ವಾಟ್ಸಪ್ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ, ನಿಮಗೆ PDF ಮುಖಾಂತರ ಕಳಿಸ್ಕೊಡ್ತೀನಿ. ಒಂದು ಸ್ಮಾಲ್ ಪ್ರೈಸ್ನ ಮುಖಾಂತರ ನಿಜವಾಗ್ಲೂ ತುಂಬ ವರ್ತಿ ಇರುತ್ತೆ. ಎಷ್ಟೋ ಜನಗಳಿಗೆ ಬ್ರೇಕಪ್ಪಿಂದ ಆಚೆ ಬರೋಕ್ಕಾಗಲ್ಲ, ಮತ್ತು ನಾನೇ ಓನಾಗಿ ಅದನ್ನು ಬರೆದು ರೆಡಿ ಮಾಡಿದ್ದೀನಿ. ಸೊ ಈ ಬುಕ್ ಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡಿ. ಸ್ಮಾಲ್ ಪ್ರೈಸ್ ಇರುತ್ತೆ, ಬಟ್ ತುಂಬ ಹೆಲ್ಪ್ ಆಗುತ್ತೆ ನಿಮಗದು. ಓಕೆ. ಆ್ಯಂಡ್ ಕೌನ್ಸಿಲಿಂಗ್ ಬೇಕಾ ಅಗೇನ್ ಕಾಂಟ್ಯಾಕ್ಟ್ ಮಾಡಿ. ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.